ಈ ಅಮ್ಮ ಮಾತಂಗಿ ಅಂತ ಕಣಿಮಾರಮ್ಮ ಈ ಅಮ್ಮ ಅತ್ತೆ ಸೊಸೆರು. ಈ ಅಮ್ಮ ಯಾವುದೇ ಕೆಲಸ ಕಾರ್ಯದಲ್ಲೂ ಮುಂದಿರಲೇಬೇಕು. ಈ ಅಮ್ಮ ಮುಂದಿದ್ದರೆ ಹಿಂದೆ ಒಂದು ಎಲ್ಲೇ ಹೊರಗಡೆ ಹೋದರೂ ಈ ಅಮ್ಮ ಮುಂದಿಟ್ಕೊಂಡೆ ಆ ಅಮ್ಮ ಹಿಂದೆ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಕೊಂಬರೋದು. ಇಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಆದರೂ ಫಸ್ಟ್ನೇ ಪೂಜೆ ಈ ಅಮ್ಮಗೇ. ಈಗ ಗೊತ್ತಿದ್ದರೆ ಮಾತ್ರ ಈ ಅಮ್ಮ ಫಸ್ಟ್ನೇ ಪೂಜೆ ಮುಗಿಸ್ಕೊಂಡು ಆಕೆ ಮಾಡ್ತಾರೆ. ಹಂಗಾಗಿ ಈ ಅಮ್ಮನ ಇತಿಹಾಸ ಅಂತಂದರೆ ಈ ಅಮ್ಮನ ಸೊಸೆ ಕಡಿಮಾರಮ್ಮ ಅಂತ. ಹಂಗಾಗಿ ಈ ಅಮ್ಮ ಅತ್ತೆ ಆಗಿರೋದ್ರಿಂದ ಎಲ್ಲ ಪೂಜೆ ಪುನಸ್ಕಾರಲ್ಲೇ ಮುಂದಿಟ್ಕೊಂಡೇ ಮಾಡೋದು. ಒಂದು ಹಬ್ಬ ಹರಿದಿನ ಬರಲಿ, ಮತ್ತು ಒಂದು ಸಿಡಿ ಆಗಲಿ, ಮತ್ತು ಜಲ್ದಿಗೆ ಹೋಗತ್ತೆ ಒಳೆ ಪೂಜೆಗೆ ಅಂತ ಅಲ್ಲಿಂದಲೂ ಮುಂದಿಟ್ಕೊಂಡೇ ಮಾಡ್ಕೊಂಬರ್ತಾರೆ. ಹಂಗಾಗಿ ಈ ಅಮ್ಮನ ಈ ಕಣಿಮಾರಮ್ಮಗಿನ ದೊಡ್ಡಳಂತ ಈ ಅಮ್ಮನೆಲ್ಲ ಕೆಲಸ ಕಾರ್ಯಗಳು ಮುಂದಿಟ್ಕೊಂಡೇ ಮಾಡ್ತಾರೆ. ಹಂಗಾಗಿ ಈ ಅಮ್ಮ ದೊಡ್ಡಳಂತ ಈ ಅಮ್ಮಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಅಮ್ಮಗೆ ಇದು ಮಾಡ್ತಾರೆ. ಗೊತ್ತಿದ್ದಾರೆ ಮಾತ್ರ, ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ ಅಷ್ಟೇ. ಹಂಗಾಗಿ ಈ ಅಮ್ಮನ ಇತಿಹಾಸ ಇಷ್ಟಿದೆ. ಇನ್ನು ಭಾಳ ಇದೆ, ನಮ್ಗೆ ಅಷ್ಟೊಂದು ಇನ್ನೂ ಪರಿಪೂರ್ಣ ಗೊತ್ತಿಲ್ಲ. ನಾವು ದೊಡ್ಡರಿದ್ದಾರೆ, ಅವ್ರು ಬಂದ ಮೇಲೆ ಅದನ್ನ ಬೇಕಾದ್ರೆ ಅವ್ರು ಹೇಳ್ತಾರೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.